ತಂಗಾಳಿಯ ಹಾಡಿದು. ಇಷ್ಟು ವರ್ಷಗಳ ಕಾಲ ಅಂದರೆ ಈಗ ಮಠ ಮಂಜುನಾಥಲ್ಲಿ ನನ್ನ ಐದನೇ ಚಿತ್ರ ಆಗುತ್ತಿದ್ದು. ಮಧ್ಯ 4ನೇ ಚಿತ್ರನ ಕೆಲವು ವ್ಯಕ್ತಿಗಳು ನಿಲ್ಲಿಸಿದ್ರು ಅರ್ಧಕ್ಕೆ. ಅದೇನು ಇತ್ತು ಆಮೇಲೆ ಮಾತಾಡೋಣ. ಈ ಚಿತ್ರದಲ್ಲಿ ಕನ್ನಡದೊಂದು ಹಾಡು ಇರಲೇಬೇಕು ಅಂತ. ಯಾಕೆ ಅಂದರೆ ತುಂಬ ಸ್ಪಷ್ಟವಾದ ಕಾರಣ ಇದೆ. ಕನ್ನಡದ ಹಾಡುಗಳು ಯಾವುದೂ ನಾನು ಬರೆದಿರಲಿಲ್ಲ. ಇದನ್ನು ಈ ಹಂತದಲ್ಲಿ ತರಲೇಬೇಕು ಅಂತ ಹೇಳಿ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಅದನ್ನು ಹೇಳೋಕ್ಕಾಗಲ್ಲ ಯಾವ ಕಾರಣಕ್ಕೆ ಹಾಡನ್ನ ಇಟ್ಟು ಅಂತ. ಬಟ್ ಹಾಡು ಚೆನ್ನಾಗಿದೆ ಅಂತ ನಮಗೆ ಎಕ್ಸ್ಟ್ರಾಡಿನರಿ ಅಂಥೇಳಿ ಕನ್ನಡದ ಪ್ರೇಮನ ಭಟ್ಟಂಗಿ ಸಂಗಲ್ಲ. ಕನ್ನಡನ ಹೊಗಳ್ಬಿಟ್ರೆ ನಮಗೇನೋ ಸಿಗುತ್ತೆ ಅಲ್ಲ. ಕನ್ನಡದಿಂದ ಊಟ ಮಾಡ್ತಿರೋದು ನಾನು. ಕನ್ನಡನ ತುಂಬ ಶ್ರದ್ಧೆಯಿಂದ ಕಲ್ತಿರುವಂಥದ್ದು. ಗೊತ್ತಿರೋ ಕನ್ನಡವನ್ನು ಬಳಸ್ಕೊಂಡು ಬರೆದಿರುವಂಥ ಹಾಡು. ನಿಮಗೆಲ್ಲ ಇಷ್ಟ ಆಗಿರೋದಕ್ಕೆ ಖುಷಿ ಪಡ್ತೀನಿ. ಮೊದಲು ಅಂದರೆ ಈಗ ನಿಮಗೆ ಎಲ್ಲರಿಗೂ ಫಸ್ಟ್ ಕ್ಯಾಚ್ ಆಗ್ತಾ ಇರೋದು ಏನಿದು ಬಿಗ್ ಬಾಸ್ ಶ್ರುತಿ ಅಂತಾರೆ, ಮೀಟು ಶ್ರುತಿ ಅಂತಾರೆ, ಏನಿದು ಕತೆ ಅಂತ? ಅಲ್ಲಲ್ಲ, ಒಂದು ನಿಮಿಷ. ಬಿಗ್ ಬಾಸ್ ಶ್ರುತಿ, ಮೀಟು ಶ್ರುತಿ ಹೇಳ್ತೀನಿ. ಬಿಗ್ ಬಾಸ್ ಶ್ರುತಿ ಒಂದು ಶರಣ್ ಅವರ ಸೋದರಿ. ನನಗೆ ತುಂಬ ಆತ್ಮೀಯರು ಮತ್ತು ಒಳ್ಳೆಯ ಕಲಾವಿದರು. ಅವ್ರನ್ನ ಬಿಗ್ ಬಾಸ್ ಶ್ರುತಿಯಾಗಿ ಇಟ್ಕೊಂಡು. ಯಾಕೆಂದರೆ ಸಂಗೀತದಲ್ಲಿ ಶ್ರುತಿ ಇದು ಕತ್ತೆ. ಜಗ್ಗೇಶ್ ಅವರು ಪಾತ್ರ ರಂಗನಾಯಕದಲ್ಲಿ ಕತ್ತೆ ಮೇಯಿಸೋನು. ಕತ್ತೆ ಮೇಯಿಸೋ ವರ್ಗದಲ್ಲಿ ಅವ್ರದ್ದು ಅದು ಮಧ್ಯದಲ್ಲಿ ಇವ್ರು ಹಾಡ್ತಿದ್ದಾಗ ಆ ಖುಷಿಗೆ ಅದು ಹಾಡುತ್ತೆ, ಕತ್ತೆನೂ ಹಾಡುತ್ತೆ. ಆ ಶ್ರುತಿ ಬಿಟ್ಟು ಹಾಡ್ತಿರುತ್ತೆ ಅಂತ ಶ್ರುತಿ ಅಂತ ಸಂಗೀತದ ಪ್ರಕಾರ ಶ್ರುತಿ ಅದು. ಮತ್ತು ಹರಿಹರನ್ ಶ್ರುತಿ, ಈ ಶ್ರುತಿ ಹರಿಹರನ್ ಬಗ್ಗೆ ಹೇಳಲೇಬೇಕು ನಾನು. ಆಕೆ ಮೂಲ ಕನ್ನಡ ಅಲ್ಲ, ಎಲ್ಲಿಂದಲೂ ಒಂದು ಕನ್ನಡ ಚಿತ್ರರಂಗದಲ್ಲಿ ರಾಡಿ ಎಪ್ಸಿ ಅದ್ರ ಗಲಾಟೆಯೆಲ್ಲ ನಾನು ನಿಂತ್ಕೊಂಡೆ. ಕೊನೆಯಲ್ಲಿ ಎಷ್ಟು ವರ್ಷ ಮಾಡ್ತಿರೋದನ್ನು ಬಿಟ್ಟಾಕ್ರಿ, ಅದು ಬೇರೆ ಯಾವ ಕಾರಣಕ್ಕೆ ಆ ಹುಡುಗಿ ಬಂದು ಮಾಡಿದ್ದಾಳೆ ಅನ್ನೋದು ಎಲ್ಲ ಸಮಸ್ತ ಇದು ನನಗೆ ಗೊತ್ತು, ಸೀಕ್ರೆಟ್ಸು. ಹಾಗಾಗಿ ನಂಗೆ ಕೋಪ ಇತ್ತು. ಅದನ್ನು ತೀರ್ಸ್ಕೊಳ್ಕೊ ಒಂದು ಅವಕಾಶ ಬೇಕಿತ್ತು. ನನ್ನ ಮಾಧ್ಯಮ ಸಿನಿಮಾ, ಅಲ್ಲಿ ನಾನು ಹೇಳಲೇಬೇಕಿತ್ತು. ಆಕೆಯ ಧೋರಣೆಗೆ ಒಂದು ಧಿಕ್ಕಾರವನ್ನು ಕೂಗಬೇಕಿತ್ತು. ಹಾಗಾಗಿ ಮೀಟು ಶ್ರುತಿ ಅಂಥೇಳಿ, ಶ್ರುತಿ ಇಬ್ಬರಿದ್ದರು, ಶ್ರುತಿ ಮತ್ತು ಬಿಗ್ ಬಾಸ್ ಶ್ರುತಿ ಮತ್ತು ಮೀಟು ಶ್ರುತಿ ಅಂಥೇಳಿ ಬೇಕು ಅಂತಲೇ ತಂದಿರೋದಣ್ಣ. ಮೀಟು ಶ್ರುತಿ ನಿಮ್ಮ ರಂಗನಾಯಕನಿಗೆ ಘಾಟ ಆಗಲ್ವದ? ಇಲ್ಲ ತಂದಯ್ಯ ಅಣ್ಣ. ಮೀಟು ಅಣ್ಣ ಪ್ರಪಂಚದಲ್ಲಿ ಇಲ್ಲದೇ ಇರೋದಾ? ಈ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಂತಲ್ಲ, ಪ್ರಪಂಚದಲ್ಲಿ ಇಲ್ಲದೇ ಇರೋದಾ? ಒಂದು ಗಂಡು ಹೆಣ್ಣು ಆತ್ಮೀಯ ಒಪ್ಕೊಂಡು ಅವರಿಬ್ಬರು ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರು ಅಂದರೆ ಆನಂತರ ಸುಪ್ರೀಂ ಕೋರ್ಟೇ ಓಕೆ ಮಾಡಿದೆಯಲ್ಲಪ್ಪ. ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವ್ರು ಯಾರಿದ್ದಾರೆ? ಯಾವ ಮೀಟು ಅದು ಅಣ್ಣ? ಯಾವತ್ತು ನಾನು ಅದಕ್ಕೆ ಹೇಳ್ತೀನಿ, ಆಕೆ ಗಲಾಟೆ ಮಾಡಿದ್ಲು ಹೌದಾ. ಈಗ ಒಂದು ಚೀಲ, ವೆನಿಟಿ ಬ್ಯಾಗು ಹೆಣ್ಮಕ್ಳು ಹಾಕ್ಕೊಂಡಿರ್ತಾರೆ, ಅದನ್ನು ಅವನ್ನ ಕಳ್ಳ ಕಿತ್ಕೊಂಡು ಹೋದರೆ ಅವತ್ತೇ ಕೂಕೋತಾಳ ಅಥವಾ 6 ವರ್ಷ ಆದ್ಮೇಲೆ ಕೂಕೋತಾಳ? ಯಾವತ್ತೋ ಮಾಡಿದ್ರು ಅಲ್ಲ. ಇದು ಚೀಲದ ವಿಚಾರ ಅಲ್ಲ, ಶೀಲದ ವಿಚಾರ. ಥಿಂಕ್ ಆಫ್ ಇಟ್. ಆ ಹೆಣ್ಣು ಅವಳು ಅವತ್ತಂಗೆ ಹೇಳಿದ್ರು ನಾನು ಅಂತ. ನಿಂಗೆ ಇಷ್ಟ, ನೀನು ಹೆಂಡ್ತಿಗೆ ಹೋಗ್ಬಿಟ್ಟು ಹೇಳ್ಬೇಕಿತ್ತು, ನೀನು ಕೇಳ್ತಿದ್ದೆ ನಿನ್ನ ಗಂಡ ಅಂದ್ಬಿಟ್ಟು ಮುಗ್ದೈತೆ ಕಥೆಯಲ್ಲಿ, ಪ್ರಾಬ್ಲಮ್ ಸಾಲ್ಡು. ನನ್ನ ಮೇಲೆ ಆಸೆ ಪಟ್ಬಿಟ್ಟಿದ್ದಾನೆ, ನನ್ನ ಕೇಳ್ದ ಮಲ್ಕೋ ಅಂತ ಕೇಳ್ದ ಅಂತ ಹೇಳ್ಬಿಟ್ರೆ ನೀನು ನಿಜಾಯಿತಿ ಒಪ್ತಿದ್ವು. ನೀ ಬಂದ್ಬಿಟ್ಟು ಕನ್ನಡದೋಳು ಅಲ್ಲ, ನೀನು ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಂಥವ್ರು ಹಿಂಗೆ ಕೇಳಿದ್ರು, ಹಿಂಗೆ ಮಾಡೋದು ಅಂತೇಳಿ ನಾನೇನೋ ಪತಿವ್ರತೆಯನ್ನು ಪ್ರೂವ್ ಮಾಡೋಕೆ ಹೊರಟ್ಬಿಟ್ಟಿಲ್ಲ ಆಕೆ. ಯಾಕೆ ಬೇಕಿತ್ತದು? ಆಮೇಲೆ ಒಬ್ಬ ನಾಯಕ ನಟ ಅವಳನ್ನು ಹೀರೋಯಿನ್ ಮಾಡಿ ಅಂತ ನನ್ನ ಹತ್ರ ಬಂದಿದ್ದ ಬೇರೆ ಬೇರೆ ಕಾರಣಕ್ಕೆ. ಅವಳ ಸಂಬಂಧಗಳು ಏನಿರುತ್ತೋ ಗೊತ್ತಿಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮ ಈ ಇದರಲ್ಲಿ ಮೀಟು ಶ್ರುತಿ ಅಂತ ಒಂದು ಹುಡುಗಿ ಇದ್ದಾಳೆ, ಎಲ್ಲರಿಗೂ ಗೊತ್ತಾಗತ್ತದು ಯಾರು ಅಂತ. ಅವಳು ಇಲ್ಲಿ ರಾಡಿ ಎಬ್ಸಿದ್ಲು, ಕನ್ನಡದ ನೆಲದಲ್ಲಿ ರಾಡಿ ಎಬ್ಸಿದ್ಲು. ನಮ್ಗೆ ಬೇಕಿರೋ ಸಿನಿಮಾ ನಾವು ಮಾಡ್ಕೋತೀವಿ. ಆಕೆ ತಮಿಳು ಮಲಯಾಳಮನೋ ಗೊತ್ತಿಲ್ಲ. ಆ ಮೂಲದವರು ಬಂದು ಹಾಗೆಲ್ಲ ಮಾತಾಡಿದ್ದು, ಯಾವ್ಯಾವ ಕಾರಣಕ್ಕೆ ಮಾತಾಡಿದ್ರು ಅದನ್ನು ಬೇಕಿಲ್ಲದಿದ್ರು ಕೂಡ ನಾನು ಅದನ್ನು ಅಟೆಂಡ್ ಮಾಡಲೇಬೇಕಿತ್ತು. ಆಕೆಗೆ ಕೊಟ್ಟ ಉತ್ತರ ಅನ್ಕೋತೀನಿ ನಾನು. ಅಂದರೆ ಹಾಡನ್ನು ಕೆಡಿಸ್ದೆ, ಡಿವಿಯೇಟ್ ಮಾಡಿದೆ, ಬಟ್ ಅದರ ಸಾಂದರ್ಭಿಕವಾಗಿ ತರೋವಂಥ ಒಂದು ಪ್ರಯತ್ನ ಮಾಡಿದ್ವಿ. ಎಸ್, ಟ್ರೂ. ಬಂಡ ನನ್ನ ಗಂಡ ಸಿನಿಮಾ ನೆನಪಾಯಿತು ಸರ್. ಜಗ್ಗೇಶ್ ಸರ್ ಆ ಒಂದು ವೇಷಭೂಷಣ ಇಲ್ಲಿ ಮತ್ತೆ ನಾವು ನೋಡ್ತಿದ್ವಿ. ಒಂದು ಮಾತು ಹೇಳಿದ್ರಿ, ಕತ್ತೆ ಮೇಯಿಸೋನು ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ವಿ, ಅದರಲ್ಲಿ ಗಂಡ ನನ್ನ ಗಂಡದಲ್ಲಿ ಅತ್ತೆ ಮೇಯಿಸುವಂತಹ ಜಗ್ಗೇಶ್ ಇಲ್ಲಿ ಕತ್ತೆ ಮೇಯಿಸ್ತಿದೆ. ಚೆನ್ನಾಗಿದೆ. ಐ ಮೀನ್ ಟು ಸೇ, ನನಗೆ ತುಂಬ ಜಗ್ಗೇಶ್ ಅವರ ಅಭಿಮಾನಿ ನಾನು. ಟು ಬಿ ಆನೆಸ್ಟ್, ನಾವು ಜಗ್ಗೇಶ್ ಚಿತ್ರೋತ್ಸವ ಅಂತ ಕ್ಯಾಸೆಟಲ್ಲಿ ಬರ್ತಿತ್ತವ, ಅವಾಗ ಹಾಕ್ಕೊಂಡು ಎಲ್ಲ ನೋಡೋದು. ತರಲೆ ನನ್ನ ಮಗ ಸಿಕ್ಕಾಪಟ್ಟೆ ನೋಡಿದ್ದೀನಿ, ಬಂಡ ನನ್ನ ಗಂಡ, ಈ ಥರ ಚಿತ್ರಗಳೆಲ್ಲ ನೋಡ್ತಾಯಿದ್ವು. ಅದರಲ್ಲಿ ಆ ಸಾಂಗು, ಅದರಲ್ಲಿ ಒಂದು ಲೈನ್ ತುಂಬ ಚೆನ್ನಾಗಿದೆ. ನೀ ಬೆಳೆದ ಮೇಲೆ ಬೇರೆಯವ್ರನ್ನ ಇದು ಮಾಡಬೇಡ, ಹತ್ತಿದ ಏಣಿನ ಓದಿಬೇಡ. ಮನೋಹರ್ ಮಾಡಿದ ಮ್ಯೂಸಿಕ್ಕು. ಆ ಹಾಡಿನ ತುಂಬ ಇಂಪ್ಯಾಕ್ಟ್ ಗೊತ್ತಿತ್ತು. ಮಠ ಮಂಜುನಾಥಲ್ಲಿ ಆ ಫ್ಲೇವರೇ ತಂದಿರಲಿಲ್ಲ ನಾನು. ಇಲ್ಲಿ ಅವಕಾಶ ಸಿಕ್ತು. ಜಗ್ಗೇಶ್ ಅವ್ರಿಗೆ ಹೇಳಿದೆ, ಮತ್ತು ಗೊತ್ತಿರಲಿ ನಿಮಗೆ, ಅವತ್ತು ಜಗ್ಗೇಶ್ ಅವರು ಕುಣಿದಾಗ ಅವರ ವಯಸ್ಸು 30ರ ಆಸುಪಾಸು. ಈಗ ಅವರು 60ರ ಆಸುಪಾಸಲ್ಲಿ ಅದೇ ಥರ ಕುಣಿದಿದ್ದಾರೆ. ಮತ್ತು ಬೆನ್ನಿನ ನೋವಿದೆ ಅವ್ರಿಗೆ, ಸುಳ್ಳು ಹೇಳ್ತಿಲ್ಲ. ಬೆನ್ನಿನ ಸೀರಿಯಸ್ ಸಮಸ್ಯೆ ಇದೆ. ಇದ್ದರೂ ಕೂಡ ನಾನು ಇದನ್ನು ಹಾಡು ಮಾಡ್ಕೊಡ್ತೀನಿ ಅಂಥೇಳಿ ಎಂಥ ಸ್ಟೆಪ್ಸ್ ಹಾಕಿದ್ದಾರೆ ಅಂದರೆ, ಆ ವಯಸ್ಸಲ್ಲಿ 60 ವರ್ಷಕ್ಕೆ ರಿಟೈರ್ ಆಗಿಬಿಟ್ಟಿರ್ತಾರೆ ಎಷ್ಟೋ ಜನ. ಈತ ನನಗೆ ಎನರ್ಜಿಲಿ ನಾನು ಮಾಡ್ಕೊಡ್ತೀನಿ ಅಂಥೇಳಿ ಮಾಡಿಕೊಟ್ಟಿರುವಂಥ ಹಾಡಿದು. ಬಂಡ ನನ್ನ ಗಂಡ ನೆನಪಿಸುತ್ತೆ ಅಂದರೆ ಬೇಕು ಅಂತ ಫ್ಲೇವರ್ನ ಒಂದು ಚೂರು ಹಿಂಗೆ ತೊಗೊಂಡು, ಹಳ್ಳಿ ಫ್ಲೇವರ್ ಆದ್ದರಿಂದ ಅದನ್ನು ತೊಗೊಳ್ಳೋವಂಥ ಸ್ವಂತ ತೊಗೊಂಡಿದ್ದೀನಿ ನಾನು. ಎಸ್.
ಯಾವ ಹಂತಕ್ಕೆ ಬಂದಿದೆ ಸಿನಿಮಾ? ಅಣ್ಣ ರೀ ರೆಕಾರ್ಡಿಂಗ್ ಫೈನಲ್ ಆಗ್ತಾ ಇದ್ದೀವಿ. ಮಾರ್ಚ್ 8 100% ಬಿಡುಗಡೆ ಮಾಡ್ತೀವಿ ಹಾಡು. ಮತ್ತು ಮುಂದಿನ ಮೋಸ್ಟ್ಲಿ ಫೆಬ್ರವರಿ 14 ಇನ್ನೊಂದು ಸಾಂಗ್ನ ಬಿಡ್ತಾ ಇದ್ದೀವಿ. ಅದು ಜಗ್ಗೇಶ್ ಮತ್ತು ಒಂದು ಹೀರೋಯಿನ್ ನಡುವೆ ನಡೆಯುವಂಥ ಯುಗಳ ಗೀತೆ ಆಗಿರುತ್ತೆ, ಮಜಾ ಗೀತೆ. ಅದಕ್ಕೆ ಬೇಕಿರೋ ಕೆಲಸ ನಡೀತಾ ಇದೆ, ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಅದು ಬಿಟ್ಟೇ ಬಿಡ್ತೀವಿ. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಬಿಡೋದು ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ದೀವಿ ಅಣ್ಣ. ಶುಭವಾಗಲಿ ಸರ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.